ಎಲ್ಲರಿಗೂ ನಮಸ್ಕಾರ. ಗುರುಪಲ್ಲಿ ಪಂಚಾಯತಿ ಜಿ ಕೋಡಳ್ಳಿ ಗ್ರಾಮದಲ್ಲಿ ಮಶಮ್ಮ ಜಾತ್ರೆಗೆ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಆಗಮಿಸಬೇಕಿತ್ತು. ಅವರು ಹೊರದೇಶದಲ್ಲಿ ಹೋಗುವ ಕೆಲಸದಿಂದ ಬರಕ್ಕಾಗಲಿಲ್ಲ. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಳೆಯ ನಾಗರಾಜನವರು ಬರಬೇಕಾಗಿತ್ತು. ಅವರು ಬೇರೆ ಕೆಲಸದಿಂದ ಇವತ್ತು ಬರಕ್ಕಾಗಲಿಲ್ಲ. ನಮ್ಮ ಆನಂದ್ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಆನಂದ್ ರೆಡ್ಡಿ ಅವರು ಆಗಮಿಸಬೇಕಾಗಿತ್ತು. ಅವರು ಬರಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ನಾಯಕರಾದ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಶಾಮೇಗೌಡನವರು ಆಗಮಿಸಿದ್ದಾರೆ. ಅದೇ ರೀತಿ ಜೆಡಿಎಸ್ ಪಕ್ಷದ ಕಾರ್ಯದರ್ಶಿಯಾದ ನಮ್ಮ ರಿಕ್ಪತ್ ರೆಡ್ಡಿನವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ನಾಯಕರಾದ ಈ ಭಾಗದ ನಾಯಕರಾದ ನರಸಿಂಹರೆಡ್ಡಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ವಿಶ್ವನಾಥ್ ಆಚಾರ್ಯ ಅವರು ಆಗಮಿಸಿದ್ದಾರೆ ಮತ್ತು ನಮ್ಮ ಸರ್ದಾರವರು ಆಗಮಿಸಿದ್ದಾರೆ ಮತ್ತು ಅವರು ನಮ್ಮ ಈ ಒಂದು ಎಲ್ಲ ನಾಯಕರು ಮುಖಂಡರು ಮತ್ತು ನಮ್ಮ ಗುರುಪಲ್ಲಿ ಸದಸ್ಯರು ಮತ್ತು ಈ ಊರಿನ ಗ್ರಾಮಸ್ಥರು ನಾಯಕರು ಮುಖಂಡರು ಎಲ್ಲರೂ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮಸ್ಥರ ತಂದೆ ತಾಯಿಯರು ಮತ್ತು ಯುವಕರು ಮತ್ತು ಎಲ್ಲ ಗ್ರಾಮಸ್ಥರು ಎಲ್ಲರೂ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಆಗಮಿಸಿದ್ದಾರೆ. ನೀವು ಎಷ್ಟು ಅವ್ರಿಗೆ ಸಹಕರಿಸಿದ್ರೆ ಅಷ್ಟು ಟೈಮ್ ಕೊಡ್ತಾರೆ. ಇವತ್ತು ನಮ್ಗೆ ಇದು ಕೊಡೋದೇ ಟೈಮ್ ಕೊಡೋದೇ ಒಂದು ಹೆಚ್ಚಾಗಿದೆ. ಅದಕ್ಕೋಸ್ಕರ ಯಾವುದೇ ಒಂದು ನಿಧಿ ಇರೋದ ಅವ್ರಿಗೆ ಒಂದು ನೀವು ಎಷ್ಟು ಸಹಾಯ ಮಾಡಿದ್ರೆ ಅವರು ಅಷ್ಟು ಟೈಮ್ ಕೊಡ್ತಾರೆ. ನೀವು ಅದನ್ನ ಇದು ಮಾಡ್ಕೋಬೇಕಂತೇಳಿ ಉಪಯೋಗಿಸ್ಬೇಕಂತೇಳಿ ಇರ್ತೇನೆ. ಅದೇ ರೀತಿ ಇವತ್ತು ಈ ಜಾತ್ರೆಗೆ ಬರ್ತಾ ಇದ್ರೆ ಈ ಲೈಟಿಂಗ್ ನೋಡ್ತಾ ಇದ್ರೆ, ಈ ಪಟಾಕಿ ನೋಡ್ತಾ ಇದ್ರೆ ನಿಜವಾಗ್ಲೂ ಕೋಲಾರ ಡಿಸ್ಟಿಕ್ ಅಲ್ಲಿ ಎಲ್ಲಿ ಮಾಡಿಲ್ಲ ಆ ತರ ಮಾಡ್ತಾ ಇದ್ದೀವಿ. ಎಲ್ಲರೂ ನಿಮ್ಮ ಒಂದು ಒಗ್ಗಟ್ಟಿಂದ, ಯುವಕರ ಒಗ್ಗಟ್ಟಿಂದ ಇವತ್ತು ಅದ್ದೂರಿಯಾಗಿ ಮಾಡ್ತಾ ಇದ್ದೀರಿ. ಮೊನ್ನೆ ಒಂದು ಗಂಗಮ್ಮ ದೇವಸ್ಥಾನಕ್ಕೆ ಒಂದು ಅಲ್ಲಿ ನಿಂಬೆ ಹಣ್ಣು ಕೆಳಬಿತ್ತು. ನಾನು ಅನ್ಕೊಂತ ಇದ್ದೆ ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಳೆ ಆಗ್ಲಿ, ಈ ಭಾಗದಲ್ಲೇ ರೈತರು ನಮ್ಮ ರೈತರು ಜಾಸ್ತಿ ಇರೋದು, ಅವ್ರಿಗೆ ಒಂದು ಒಳ್ಳೇದಾದ್ರೆ ಆ ಟೈಮ್ ನಿಂಬೆ ಹಣ್ಣು ಮರ ಕೆಳಬಿದ್ದಾಗ ಸ್ವಾಮಿ ಹೇಳಿದ್ರು, ಇದು ನಾನು ಎಲ್ಲಿ ನೋಡಿಲ್ಲ, ಒಳ್ಳೆ ಆಶೀರ್ವಾದ ಮಾಡಿದ ದೇವರು ನಿಮ್ಗೆ ಅಂತ. ಮಂಗಳ ಸಮಯ ಎಲ್ಲಾ ನಮ್ಮ ಗ್ರಾಮಸ್ಥರಿಗೂ, ನಮ್ಮ ಪಂಚಾಯತಿ ಮತ್ತು ನಮ್ಮ ತಾಲೂಕಿನ ಎಲ್ರಿಗೂ ಒಳ್ಳೇದಾಗಬೇಕು, ಒಳ್ಳೆ ಮಳೆ ಬೀಳ್ಬೇಕು ಅಂತ ಹೇಳಿ ಇವತ್ತು ನಿಮ್ಗೆ ಗೊತ್ತಾಗಂಗೆ ನಮ್ಮ ಶಾಸಕರು ಸಮೃದ್ಧಿ ಮಂಜನ್ ಅವರು ಏನೇನ್ ಕೆಲಸ ಮಾಡ್ತಾರೆ ನಿಮ್ಗೆಲ್ಲರೂ ಗೊತ್ತು. ಯಾಕಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು. ನೀವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮ ಆಶೀರ್ವಾದ ನಾನು ಋಣ ತೀರಿಸ್ಬೇಕಂದ್ರೆ ನೀವು ಯಾವ್ದೇ ಒಂದು ಕೆಲಸ ಅದನ್ನು ನಾನು ಮಾಡ್ಬೇಕು ಅಂತೇಳಿ ಇವತ್ತು ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಮೇಲ್ಮಂತ ದೇವಸ್ಥಾನಕ್ಕೆ ಬಸ್ಗಳಾದ್ರೂ ಕಳಿಸೋದು, ಇವತ್ತು ನಮ್ಮ ಹಳ್ಳಿಗಳಲ್ಲಿ ಲೈಟ್ಗಳಾಗ್ಲಿ, ನೀರಿನ ವ್ಯವಸ್ಥೆ ಆಗ್ಲಿ, ರೋಡಿನ ವ್ಯವಸ್ಥೆ ಆಗ್ಲಿ, ಮನೆಯ ವ್ಯವಸ್ಥೆಗಳಾಗ್ಲಿ ಸರ್ಕಾರದಿಂದ ಗಲಾಟೆ ಮಾಡಿ ನಾವು ತಗೊಂಡ್ಬಂದು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆಲಂಗರ್ಸಿನ ಅದು ವಿಧಾನಸೌಧದಲ್ಲಿ ಟೇಬಲ್ ಹೊಡೆದು ನಮ್ಮ ತಾಲೂಕು ಇರಬೇಕು ಅಂತ ಗಲಾಟೆ ಮಾಡಿ ತಗೊಂಡ್ಬಂದು ಕೊಡ್ತಾ ಇದ್ರು ನಮ್ಮ ಆಲಂಗರ್ಸಿನವರು. ಅದೇ ದಾರಿಯಲ್ಲಿ ಇವತ್ತು ನಮ್ಮ ಸಮೃದ್ಧಿ ಮಂಜನವ್ರು ನಿಮ್ಗೆ ಗೊತ್ತಿದೆ ವಿಧಾನಸೌಧದಲ್ಲಿ ಹೆಂಗೆ ಯಾವ ತರ ಗಲಾಟೆ ಮಾಡ್ತಾ ಇದಾರೆ. ನಾನು ಗಡಿ ಭಾಗದಲ್ಲಿ ಇದ್ದೀನಿ, ನಮಗೆ ಆಶೀರ್ವಾದ ಕಳಿಸಿ ನಮ್ಗೆ ವಿಧಾನಸೌಧ ಕಳಿಸಿದ್ದಾರೆ. ಅವ್ರಿಗೆ ನಾವು ಕೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಅವ್ರ ಹತ್ರ ನಾನು ಹೆಂಗಿರೋದು ಅಂತ ಇವತ್ತು ಒಂದು ವಿಧಾನಸೌಧದಲ್ಲಿ ಗಲಾಟೆ ಮಾಡಿ ಯಾವುದೇ ಒಂದು ಕೆಲಸಗಳನ್ನು ಗಲಾಟೆ ತಗೊಂಡ್ಬಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಮುಂದಿನ ದಿನಗಳು ಒಳ್ಳೆ ಕೆಲಸಗಳು ಮಾಡ್ಕೊಡ್ತಾರೆ. ಈ ಒಂದು ಅವಕಾಶ ನೀವೆಲ್ಲರೂ ಮಾಡಿಕೊಟ್ಟಿದ್ದಕ್ಕೆ, ಅದೇ ರೀತಿ ನಮ್ಮ ಇವಾಗ ಶಾಸಕರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ರಿ, ಸದಸ್ಯರಾಗ್ರಿ, ಊರಿನ ಮುಖಂಡರಾಗ್ರಿ, ನಾಯಕರಾಗಿ ನೀವೆಲ್ಲರೂ ಓಟ್ ಹಾಕಿ ಕಳಿಸಿರೋದಲ್ಲ MLA ನ, ನೀವೆಲ್ಲರೂ ಹೋಗಿ ನಾವು ಊರಿಗೆ ಕೆಲಸ ಬೇಕು ಅಂತ ನೀವು ಊರಿನ ಗ್ರಾಮಸ್ಥರು ಮತ್ತು ಸದಸ್ಯರು ಪಂಚಾಯತ್ ಎಲ್ಲರೂ ಹೋಗಿ ಶಾಸಕರ ಗಲಾಟೆ ಮಾಡಿಕೊಂಡು ಕೆಲಸಗಳನ್ನ ತಗೊಂಡ್ಬಂದು ಊರಲ್ಲಿ ಮಾಡಿಸ್ಕೋಬೇಕು. ನಮ್ಗೆ ಯಾವುದೇ ಒಂದು ಕೆಲಸ ಇದ್ರು ಶಾಸಕರ ನಾವು ಕರ್ಕೊಂಡ್ಬಂದು ಮಾಡಿಸ್ಕೋಬೇಕು. ಆವಾಗ ನಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಅಂತಿಲ್ಲ, ಯಾವುದೇ ಎಲ್ಲಾ ಕೆಲಸಗಳನ್ನು ಮಾಡ್ಕೋಬಹುದು. ಅದೇ ರೀತಿ ನಮ್ಮ ನಾಯಕರು ಕೂಡ ಸಹ ಅದೇ ರೀತಿ ಮಾಡ್ತಾ ಇದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಶಾಸಕರಿಗೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಬೇಕು.
ನೀವೆಲ್ಲರ ಆಶೀರ್ವಾದ ಮಾಡೋದಕ್ಕೆ ಅವರು MLA ಆದ್ರು. ಅದಕ್ಕೆ ಮುಂದಿನ ದಿನಗಳಲ್ಲಿ ನೀವು ಅದೇ ರೀತಿ ಆಶೀರ್ವಾದ ಮಾಡಿದ್ರೆ ಬರೋ ಎಲ್ಲ ಒಂದು ಎಲೆಕ್ಷನ್ಗಳು ಸಹ ನೀವು ಸಹಾಯ ಮಾಡಿದ್ರೆ ಅದೇ ತರ ನಾವು ಅವ್ರ ಕೈ ಬಲಪಡಿಸಬಹುದು. ಯಾವುದಕ್ಕೂ ಜಿಲ್ಲಾ ಪಂಚಾಯತ್ ಅಲ್ಲ, ತಾಲೂಕ್ ಪಂಚಾಯತ್ ಅಲ್ಲ, ಬೆಂಗಳೂರು ವಿಧಾನಸೌಧ ಅಲ್ಲಾಗ್ಲಿ ಒಳ್ಳೆ ಕೆಲಸ ತಗೊಂಡು ಕೊಡ್ತಾರೆ, ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ. ನಮ್ಗೆ ಇದಕ್ಕೆಲ್ಲ ನೀವು ಆಶೀರ್ವಾದದಿಂದನೇ ಎಲ್ಲ ಮಾಡಕ್ಕಾಗೋದು. ನಿಮ್ಮ ಆಶೀರ್ವಾದ ಎಲ್ಲರೂ ನಮ್ಮ ನಾಯಕರು ಮತ್ತು ನಮ್ಮ ಶಾಸಕರ ಮೇಲೆ ಇರಬೇಕು. ಒಳ್ಳೆ ಕೆಲಸ ಆಯ್ತು, ನಮ್ಮ ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಲೆ ಆಗ್ಲಿ, ಈ ವರ್ಷ ಒಳ್ಳೆ ರೇಟ್ ಸಿಕ್ಲಿ. ಹೋದ ವರ್ಷ ಮಳೆ ಕಡಿಮೆ ಆಗಿದೆ, ಈ ಸಲ ಒಳ್ಳೆ ಮಳೆ ಬೀಳ್ಬೇಕಂತೇಳಿ ಆ ದೇವರ ಹತ್ರ ಆಶೀರ್ವಾದ ಮಾಡ್ಕೊಂಡು ಅದೇ ರೀತಿ ಎಲ್ರಿಗೂ ಆರೋಗ್ಯವನ್ನು ಸಹ ಚೆನ್ನಾಗಿರ್ಬೇಕು. ಈ ಭಾಗದಲ್ಲಿ ನಮ್ಮ ರೈತರು ಇರೋದು, ನಮ್ಮ ರೈತರು ಯಾವುದೇ ಒಂದು ಪ್ರಾಬ್ಲಮ್ ಆಗ್ತೀರಾ ಅವ್ರಿಗೊಂದು ದೇವರ ಆಶೀರ್ವಾದ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ನಾಯಕರು ಮತ್ತು ಶಾಸಕರ ಮೇಲೆ ಇರ್ಬೇಕಂತೇಳಿ ಈ 4 ಮಾತು ಮಾತಾಡ್ಕೊಂಡು ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.